ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಮತ್ತೊಂದು ಹರಿಭಜನೆ ಶುರು ಮಾಡೋಣವಾ? ಯಾಕೆ ಮೊದಲೆಲ್ಲ ಇಷ್ಟಪಟ್ಟು ಹೇಳ್ಕೊಟ್ಟ ತಕ್ಷಣ ಗ್ರಹಿಸಿ ಎಷ್ಟು ಸೊಗಸಾಗಿ ಹಾಡ್ತಾ ಇದ್ರಿ. ನಿಮ್ಮ ಜ್ಞಾಪಕ ಶಕ್ತಿಗೆ ನಾನೇ ಬೆರಗಾಗಿದ್ದೆ. ಈಗ ಇದ್ದಕ್ಕಿದ್ದ ಹಾಗೆ ಯಾಕೆ ಬೇಡ ಅಂತಿದ್ದೀರಾ? ಅದು ಏನಾಯ್ತು? ನೀವು ನನ್ನ ಹತ್ರ ಹೆದರ್ಕೋಬೇಕಾಗಿಲ್ಲ, ಧೈರ್ಯವಾಗಿ ಹೇಳಿ. ನಾವು ಹರಿ ಭಜನೆ ಮಾಡಿದ್ರೆ ದೇವ್ರು ನಮ್ ಕಣ್ ಕಿತ್ಕೋತಾನಂತೆ, ಕೈ ಕಾಲು ಬಿದೋಗ್ತಾವಂತೆ, ನಾಲ್ಗೆ ಕಿತ್ಕೋತಾನಂತೆ. ಶ್ರೀಹರಿ ಶ್ರೀಹರಿ. ಇದನ್ನೆಲ್ಲ ಯಾರು ಹೇಳಿದ್ರು ನಿಮ್ಗೆ? ಇಲ್ಗೊಬ್ರು ಹಿರಿಯರು ಬರ್ತಾರಲ್ಲ ಅವರು. ಹಿರಿಯರು ಅಂದ್ರೆ? ಅದು ಹೇಗೋ ಹೇಳೋದು. ಹಾ, ಅಲ್ಲಿ ಬರ್ತಿದಾರಲ್ಲ ಅವ್ರೆ. ಬಾರ ಹೋಗೋಣ. ಮಕ್ಕಳ, ಹೋಗ್ಬಿಡಿ. ಅವ್ರು ನಿಮಗೆ ಹೆದರ್ಸಕ್ ಹೇಳಿದ್ದಾರೆ. ಭೇದಾಭಾವ ಇರೋದು ಮನುಷ್ಯರಿಗೆ ಮಾತ್ರ. ದೇವರ ದೃಷ್ಟಿಯಲ್ಲಿ ನಾನು, ನೀವು, ಅವರು ಎಲ್ಲರೂ ಒಂದೇ. ಭಗವಂತನಿಗೆ ಬೇಕಾಗಿರೋದು ಭಕ್ತಿಯೇ ಹೊರತು ಜಾತಿ ಅಲ್ಲ. ಭಕ್ತಿಯಿಂದ ಯಾರೇ ಭಜನೆ ಮಾಡಿದ್ರೂ ಅವನು ಆನಂದ ಪಡ್ತಾನೆ, ಕೇಳಿದ್ದನ್ನ ಕೊಡ್ತಾನೆ. ಮತ್ತೆ ಬಂದಿದ್ದಾರ ಇವರು? ನಿಂತ್ಕೊಳ್ಳಿ ಹುಡುಗರ. ಆಚಾರ್ಯರೇ, ಕ್ಷಮಿಸಿ. ತಾವು ಹಿರಿಯರು, ತಿಳಿದವರು. ದೇವರ ಹೆಸರಲ್ಲಿ ಮಕ್ಕಳಿಗೆ ಸುಳ್ಳು ಹೇಳೋದು ಮಹಾಪಾಪ. ಓಹೋ, ಆಗಲೇ ಇವರು ನನ್ನ ಬಗ್ಗೆ ನಿನ್ನ ಹತ್ರ ಚಾಡಿ ಹೇಳಿದಾರ? ನೀವು ಹೇಳಿದ್ದೇನೆ ಅವ್ರು ಹೇಳಿದ್ರೆ ಚಾಡಿ ಹೇಗಾಗುತ್ತೆ ಆಚಾರ್ಯರೇ? ಮಕ್ಕಳು ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಂಬಿಡ್ತಾರೆ. ನೀವು ಅವರಲ್ಲಿ ತುಂಬಿದ ಭಯನ ನನ್ನ ಹತ್ರ ಹೇಳ್ಕೊಂಡ್ರು. ನಾನು ಆ ಭಯನ ನಿವಾರಣೆ ಮಾಡಿದ್ದೀನಿ ಅಷ್ಟೇ. ನಾವೆಲ್ಲ ಹರಿಭಕ್ತರು, ಆ ಶ್ರೀಹರಿಯ ಸೇವಕರು. ಹರಿನಾಮದ ಮಹಿಮೆಯನ್ನು ಅರಿಯದವರಿಗೆ ಅರಿಯುವಂತೆ ಮಾಡಬೇಕೇ ಹೊರತು ಹರಿಯ ಬಗ್ಗೆ ಭಯ ಹುಟ್ಟಿಸಬಾರದು. ಹರಿಯಿಂದ ದೂರ ಸರಿಯುವಂತೆಯೂ ಮಾಡಬಾರದು. ಹರಿನಾಮ ಸ್ಮರಣೆಗೆ ತೊಂದರೆ ಮಾಡಿದರೆ ಹತ್ಯೆ ಮಾಡಿದಷ್ಟೇ ಪಾತಕ ಎಂದು ಪ್ರಾಜ್ಞರು ನುಡಿದಿದ್ದಾರೆ. ಇಂತಹ ಅಸಂಗತಗಳು ಮುಂದೆ ನಡೆಯೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ಆಚಾರ್ಯರೇ. ಅವ್ರನ್ನ ಕೆಟ್ಟವರು ಅಂತ ಭಾವಿಸ್ಬೇಡಿ. ದೇವ್ರ ಬಗ್ಗೆ ಅವ್ರಿಗಿದ್ದ ತಪ್ಪು ತಿಳುವಳಿಕೆ ನಿಮಗೆ ಹೇಳಿದ್ದಾರೆ ಅಷ್ಟೇ. ದೇವರು ಯಾರಿಗೂ ತೊಂದರೆ ಕೊಡಲ್ಲ, ಅವನು ಕರುಣಾಮಯಿ.